the innermost part of God, his nature is faithfulness. ಹಾಗಾದ್ರೆ ದೇವರ ಆಂತರ್ಯದಿಂದ ಆತನ ಗುಣವು ನಂಬಿಗಸ್ತಿಕೆ ಆಗಿದೆ. God lives and breathes and dwells in a realm of faith. ನಂಬಿಕೆಯ ಜಗತ್ತಿನಲ್ಲಿಯೇ ದೇವರು ವಾಸ ಮಾಡುತ್ತಾನೆ, ಉಸಿರನ್ನು ಕೊಡುತ್ತಾನೆ. ಆತನ ಒಂದು ಪ್ರತ್ಯಕ್ಷತೆಯು ಆ ಸ್ಥಳದಲ್ಲಿಯೇ We ಇದೆ. also call this realm the supernatural realm. ಇದನ್ನು ನಾವು ಅತಿ ನೈಸರ್ಗಿಕವಾದ ಜಗತ್ತು ಎಂಬುದಾಗಿಯೂ ಕೂಡ ಕರೆಯುತ್ತೇವೆ. If I recognize that I don't have the nature of God, ನಾನು ಒಂದು ವೇಳೆ ಗುರುತಿಸಿದರೆ ದೇವರ ಸ್ವಭಾವವು ನನ್ನಲ್ಲಿಲ್ಲ ಎಂಬುದಾಗಿ what must I do? ನಾನೇನು ಮಾಡಬೇಕು? I must go to the one who has that nature. ಆ ಒಂದು ಸ್ವಭಾವ ಇರುವಂತವನ ಕಡೆ ನಾನು ಹೋಗಬೇಕು. If I don't have faith, ನನ್ನಲ್ಲಿ ನಂಬಿಕೆ ಇಲ್ಲದೆ ಹೋದರೆ where do I go? ನಾನು ಎಲ್ಲಿ I ಹೋಗಬೇಕು? go to the one who has faith. ನಂಬಿಕೆ ಇರುವಂತವನ ಬಳಿಯಲ್ಲಿ ನಾನು ಹೋಗುತ್ತೇನೆ. I go to the one who has the nature of faith. ನಂಬಿಕೆ ಸ್ವಭಾವ ಉಳ್ಳಂತ ವ್ಯಕ್ತಿಯ ಬಳಿಗೆ ನಾನು ಹೋಗ್ತೇನೆ. When I go to him, ನಾನು ಆತನ ಬಳಿಗೆ ಹೋಗುವಾಗ his nature comes upon me. ಆತನ ಸ್ವಭಾವವು ನನ್ನಲ್ಲಿ ಬರ್ತದೆ. Let me give you a simple example. ಒಂದು ಉದಾಹರಣೆಯಿಂದ ನೋಡಿಕೊಳ್ಳೋಣ. When I go into water, I get wet. ನಾನು ನೀರಲ್ಲಿ ಹೋಗುವಾಗ ನಾನು ನೆನೆದು ಬಿಡುತ್ತೇನೆ. When I touch a box of paint, I get paint on myself. ನಾನು ಒಂದು ಪೇಂಟ್ ಅನ್ನು ಮುಟ್ಟುವಾಗ ನನಗೆಲ್ಲ ಪೇಂಟ್ ಅಂಟಿಕೊಳ್ಳುತ್ತದೆ. When I go to the faithful one, I grow in faith.